ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರು, ಪರಿಸರವಾದಿಗಳು, ಐಕ್ಯ ಬ್ರಿಗೇಡ್, ಐಕ್ಯ ಫೌಂಡೇಶನ್, ಶ್ರೀ ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ನ ಸಂಸ್ಥಾಪಕರು, ಭಾರತೀಯ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಗಳು, ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಿ ಗುಣರಂಜನ್ ಶೆಟ್ಟಿರವರ ನೇತೃತ್ವದ ಸಂಘಟನೆ ಸುಮಾರು ಗಳಿಂದ ಸತತವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತನ್ನದೇ ಆದ ಒಂದು ಶೈಲಿನಲ್ಲಿ ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸನ ಮಾಡಿಕೊಂಡು ಇವತ್ತಿನವರೆಗೂ ಬಂದಿರತಕ್ಕಂಥದ್ದು. ಏನು ಪರಿಸರ ಉಳಿಸೋದಿರ್ಬೋದು, ಕ್ರೀಡಾ ಅಭಿವೃದ್ಧಿ ಪಡಿಸುವಂಥದ್ದಿರ್ಬೋದು, ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳನ್ನ, ಶೋಷಣೆ ಒಳಗಾದವರನ್ನ ಖಂಡಿಸಿ ಅದರ ವಿರುದ್ಧ ಹೋರಾಟ ಮಾಡುವಂಥದ್ದು, ಕೆರೆ ಒತ್ತುವರಿಗಳು, ಗುಂಡುತೋಪು, ಏನು ಬಫರ್ ಝೋನ್ಸ್ ಇದೆ, ಗೋಮಾಳ ಇದೆ ಅಂತ ಜಾಗಗಳಲ್ಲಿ ಸರ್ಕಾರದ ಜೊತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ಕೊಂಡು ಸುಮಾರು ಒಂದು ಪರಿಸರ ಉಳಿಸೋ ಕಡೆ ಗಿಡ ಹಾಕುವಂತ ಕೆಲಸಗಳು ಮಾಡುವಂಥದ್ದು. ಇವತ್ತು ಪರಿಸರ ಉಳಿಸಿದ್ರೆ ಎಷ್ಟು ಆರೋಗ್ಯ ಅಂತ ಹೇಳಿ ತಮ್ಗೆಲ್ಲ ಗೊತ್ತಿರೋಂಥ ವಿಚಾರ. ಆ ದೃಷ್ಟಿನಲ್ಲಿ ಸಂಘಟನೆ ಮೂಲಕ ಅಧಿಕಾರಿಗಳನ್ನ ಕಣ್ತೆರೆಸಿ ಗಿಡ ನೆಡ ಅಂತ ಕಾರ್ಯಕ್ರಮಗಳು, ಕ್ರೀಡಾ ಅಭಿವೃದ್ಧಿ ಪಡಿಸುವಂಥದ್ದು, ಎಲ್ಲ ಯುವಕರನ್ನ ಪ್ರೇರೇಪಿಸಿ ಇವತ್ತು ಮಾದಕ ವಸ್ತುಗಳಿಗೆ ಯುವಕರು ಬಲಿಯಾಗ್ತಿದ್ದಾರೆ. ಅಂತವರ ಒಂದು ಕಣ್ತೆರೆಸುವಂತ ಕೆಲಸ, ಕ್ರೀಡೆಗಳನ್ನ ಆಯೋಜನೆ ಮಾಡುವಂಥದ್ದು, ಯುವಕರನ್ನ ಒಂದುಗೂಡಿಸಿ ಒಂದು ವಿಶೇಷವಾಗಿ ಆರೋಗ್ಯ ಶಿಬಿರಗಳನ್ನು ಮಾಡುವಂತ ಕೆಲಸಗಳು, ಮತ್ತೆ ಅದೇ ರೀತಿ ಏನಿವತ್ತು ಒಂದು ಕಡೆಯ ವ್ಯಕ್ತಿಗೂ ಕೂಡ ಸಿಗಬೇಕಾದಂತ ಸರ್ಕಾರದ ಸವಲತ್ತುಗಳನ್ನ ನಮ್ಮ ಲೀಡರ್ಗಳ ಮುಖೇನ ಏನಿವತ್ತು ಜಿಲ್ಲಾ ಘಟಕಗಳನ್ನ ಅನೌನ್ಸ್ ಅನ್ನ ಮಾಡ್ತೀವಿ, ತಾಲೂಕು ಘಟಕಗಳನ್ನ ಮಾಡ್ತೀವಿ, ಹೋಬಳಿ ಘಟಕಗಳನ್ನ ಮಾಡ್ತೀವಿ. ಆ ಒಂದು ಗ್ರಾಮ ಪಂಚಾಯಿತಿವರೆಗೂ ಕೂಡ ಅಧಿಕಾರಿಗಳ ಗಮನ ತೆಗೆಸಿ ಆ ಒಂದು ಗ್ರಾಮಗಳಲ್ಲಿ, ಆ ಒಂದು ಜಿಲ್ಲೆಗಳಲ್ಲಿ ಇವತ್ತು ಏನು ಶೋಷಣೆ ಒಳಗಾಗ್ತಿದ್ದಾರೆ ಅವರ ಒಂದು ಅಭಿವೃದ್ಧಿಗೋಸ್ಕರ, ಅವರ ಒಂದು ಏಳಿಗೆಗೋಸ್ಕರ ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಕೂಡ ಯೋಧರಂತೆ ಸದಾ ಕೆಲಸ ಮಾಡ್ತಾ ಮುನ್ನುಡಿ ಬಂದಿದ್ದಾರೆ. ಈ ಒಂದು ದಿನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನವಾಗಿ ಜಿಲ್ಲಾಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಮತ್ತೆ ಅದೇ ರೀತಿಯಾಗಿ ಗುಡಿಬಂಡೆ ತಾಲೂಕು ಮತ್ತೆ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರುಗಳು, ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಹಿಳಾ ಅಧ್ಯಕ್ಷರನ್ನ ಇಲ್ಲಿ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಇವತ್ತು ಆಯೋಜನೆ ಮಾಡಿದ್ವಿ. ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಶ್ರೀನಿವಾಸ್ ಅವ್ರನ್ನ ಆಯ್ಕೆ ಮಾಡ್ತಾ ಇದೀವಿ. ಕಾರ್ಯಾಧ್ಯಕ್ಷರಾಗಿ ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡ್ತಾ ಇದೀವಿ. ಅದೇ ರೀತಿ ಕಾರ್ಯದರ್ಶಿಯಾಗಿ ವೇಣುಗೋಪಾಲ್ ಅವ್ರನ್ನ ಆಯ್ಕೆ ಮಾಡ್ತಾ ಇದೀವಿ. ಗುಡಿಬಂಡೆ ತಾಲೂಕು ಅಧ್ಯಕ್ಷರಾಗಿ ಕೆ.ವಿ. ಶ್ರೀನಿವಾಸ್ ಅವ್ರನ್ನ ಆಯ್ಕೆ ಮಾಡ್ತಾ ಇದೀವಿ. ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಿಗೆ ಮುರಳಿ ಅಂತೇಳಿ ಅವ್ರನ್ನು ಕೂಡ ಆಯ್ಕೆ ಮಾಡ್ತಾ ಇದೀವಿ. ಅವ್ರ ಜೊತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ಶಿಲ್ಪಾ ಗೌಡ ಅವ್ರನ್ನು ಕೂಡ ಆಯ್ಕೆ ಮಾಡ್ತಾ ಇದೀವಿ. ಕಾರ್ಯದರ್ಶಿಯಾಗಿ ಮಂಜುಳಾ ಅವ್ರನ್ನ ಆಯ್ಕೆ ಮಾಡ್ತಾ ಇದೀವಿ.
ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಎಲ್ಲರಿಗೂ ಕೂಡ ಏನಿವತ್ತು ನಾವು ಮಾಡೋ ಕೆಲಸಗಳನ್ನ ಅಭಿವೃದ್ಧಿ ಪಡಿಸೋದಂತ ಜೊತೆ ನಿಮ್ಮ ಮಾಧ್ಯಮ ಮಿತ್ರರು ಕೂಡ ನಮ್ಗೆ ಸಹಕಾರನ ಕೊಡ್ತಾ ಅವತ್ತಿಂದ ಬರ್ತಿದ್ದಾರೆ. ಎಲ್ಲಿ ಇವತ್ತು ಸರ್ಕಾರ ಮಾಡ್ತಾ ಇರೋಂತ ಕೆಲಸಗಳನ್ನ ತಾವೆಲ್ಲ ನೋಡಿದೀರಾ. ಇದೀಗ ತಾನೇ ಮೊನ್ನೆ ನಾವು ಮನವಿ ಕೊಟ್ಟಂತದ್ದು ಆ ಆರೋಗ್ಯ ಸಚಿವರನ್ನ ಭೇಟಿಯಾಗಿ ಮನವಿ ಕೊಟ್ಟಂತ ಸಂದರ್ಭ ಎಲ್ಲಿ ಕಳಪೆ ಆಹಾರಗಳನ್ನ ಕೊಡ್ತಾ ಇದ್ದಾರೆ, ಹೋಟ್ಲುಗಳಲ್ಲಿ ಇರ್ಬೋದು, ಅಲ್ಲಿ ಮಾಡ್ತಕ್ಕಂಥ ಮ್ಯಾನೇಜರ್ಸ್ ಇರ್ಬೋದು, ಅಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸಗಾರ ಇರ್ಬೋದು, ಮಾಡ್ತಕ್ಕಂಥ ಲೋಪದೋಷಗಳನ್ನ ಸರಿಪಡಿಸೋ ಅಂತ ಕೆಲ್ಸಕ್ಕೆ ಮನವಿಯನ್ನ ಕೊಟ್ಟು ಅವ್ರಿಗ ಒಂದು ಏನಲ್ಲಿ ಯಾರು ಆ ಕೃತ್ಯನ ಎಸಗಿರ್ತಾರೆ ಅಂತವ್ರ ವಿರುದ್ಧವಾಗಿ ಕಠಿಣವಾಗಿ ಕ್ರಮ ತಗೊಬೇಕು. ಮತ್ತೆ ಅದು ನಿರಂತರವಾಗಿ ಆಗ್ಬೇಕು ಅಂತೇಳಿ ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತೆ ಐಕೇರ್ ಬ್ರಿಗೇಡ್ ಇಂದ ಒಂದು ಮನವಿನೂ ಕೂಡ ಸಲ್ಲಿಸಿದೀವಿ. ಇದೇ ರೀತಿ ಕೃಷ್ಣ ಬೈರೇಗೌಡರು ಕೂಡ ಯಾವುದೇ ಪಕ್ಷ ಇರ್ಲಿ ಕೆಲಸ ಮಾಡೋ ಅಂತ ಸಚಿವರನ್ನಿರ್ಲಿ, ಶಾಸಕರಿರ್ಲಿ, ಒಂದು ಕಟ್ಟೆ ಗ್ರಾಮ ಪಂಚಾಯತಿ ಮೆಂಬರ್ ಸಹ ಇರ್ಲಿ, ಅವ್ರನ್ನ ನಾವು ಗುರ್ತಿಸೋ ಅಂತ ಕೆಲಸ ನಾವು ಮಾಡ್ಬೇಕಾಗ್ತದೆ. ಅವ್ರನ್ನ ಗುರ್ತಿಸಿ ಅವ್ರಿಗೊಂದು ಕೃತಜ್ಞತೆನೂ ಸಹ ನಮ್ಮ ಸಂಘಟನೆ ಕಡೆ ವತಿಯಿಂದ ತಿಳಿಸ್ತಾ ಇದ್ದೀವಿ. ಮಳೆ ಇಲ್ದೇನೆ 3,500 ಕ್ಯೂಸೆಕ್ಸ್ ನೀರ್ನ ತಮಿಳ್ನಾಡಿಗೆ ಬಿಡಬೇಕು ಅಂತೇಳಿ ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಈಗ್ಲೂ ಕೂಡ ಬರ ಪರಿಸ್ಥಿತಿ ಅಂತೇಳಿ ಎಲ್ಲ ಹೋರಾಟಕ್ಕೆ ಇಳಿಯಂತ ಸಂದರ್ಭ. ಈಗ ಕಬಿನಿ ನಿಮ್ಗೆಲ್ಲ ಗೊತ್ತಿದ್ದಂಗೆ ಜಲಾಶಯ ತುಂಬಿ 6,500 ಕ್ಯೂಸೆಕ್ಸ್ ನೀರು ಒಳಾರು ಬರ್ತಾ ಇದೆ. ಅಂತ ಜಾಗದಲ್ಲಿ ನಾವು ಸ್ಟಾಕ್ ಇಟ್ಕೊಂಡ್ರು ಆಗಲ್ಲ ಅಂತೇಳಿ ನೀರ್ ಬಿಡೋ ಅಂತ ಕೆಲಸ ಮಾಡ್ತಿದ್ದಾರೆ. ಅದನ್ನ ಶಾಶ್ವತವಾಗಿ ಒಂದು ಪರಿಹಾರ ಮಾಡ್ಬೇಕು ಅಂತೇಳಿ ಮೊನ್ನೆ ಇದೀಗ ತಾನೆ ಈ ತಿಂಗಳೇ 3ನೇ ತಾರೀಕು ತಮಿಳ್ನಾಡು ಮುಖ್ಯಮಂತ್ರಿನ ಕರ್ನಾಟಕ ಮುಖ್ಯಮಂತ್ರಿ ಕರೆದು ಒಂದು ಮಾತುಕತೆ ಮಾಡಬೇಕು ಅಂತೇಳಿ ಕರೆದಿದ್ರು. ಕಾರಣಾಂತರದಿಂದ ಅದು ಮಾತುಕತೆ ಆಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಮಾತಾಡಿ ಅದನ್ನ ಕ್ಲಿಯರ್ ಮಾಡ್ಸೋ ಅಂತ ಕೆಲಸನ ಮಾಡ್ತಾರೆ. ಈಗ ಬರನ ಯಾವ್ದೇ ತಾಲೂಕಲ್ಲೂ ಯಾವ್ದೇ ಜಿಲ್ಲೆನೂ ಕೂಡ ಘೋಷಣೆ ಮಾಡಿಲ್ಲ. ಮಾಡ್ಬೇಕು ಅಂತೇಳಿ ಮನವಿನೂ ಮಾಡಿದ್ದಾರೆ. ನಮ್ಮ ಸಂಘಟನೆಯಿಂದ ಕೂಡ ಹೋರಾಟನೂ ಮಾಡಿ ಮನವಿ DC ಮುಖೇನ CMಗೂ ಕೂಡ ಮನವಿನ ಕೊಟ್ಟಿದೀವಿ. ಅದನ್ನ ಘೋಷಣೆ ಮಾಡೋ ಅಂತ ಕೆಲಸ ಮಾಡದೇ ಇದ್ರೆ ನಾವು ಕೂಡ ಹೋರಾಟ ಮಾಡೋ ಅಂತ ಕೆಲಸ ನಾವು ಮಾಡ್ಬೇಕಾಗ್ತದೆ, ಮಾಡ್ತೀವಿ. ನೋಡಿ, ನಮ್ಮ ಬೇರೆ ಸಂಘಟನೆಗೂ ನಮ್ಮ ಸಂಘಟನೆಗೂ ಎಷ್ಟು ವ್ಯತ್ಯಾಸ ಅಂತ ಹೇಳಿದ್ರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಬೇಕು. ಮಾಧ್ಯಮ ಸುಮಾರು ತೋರಿಸ್ತಾನೂ ಇದ್ದಾರೆ. ಬೇರೆ ಸಂಘಟನೆಗಳಿಗೆ ನಮ್ಗೆ ಹೋಲ್ಸ್ಕೊಂಡು ನಾವು ಕೆಲಸ ಮಾಡಂಗಿಲ್ಲ. ಯಾವ ರೀತಿ ಅಂತಂದ್ರೆ ನಾವು ಎಲ್ಲೂ ಬೀದಿಗೆ ಇಳಿದು ಬಸ್ ಕಲ್ಲೋಡಿ, ಬಿಲ್ಡಿಂಗ್ ಕಲ್ಲೋಡಿ, ಯಾವ್ದೋ ಒಂದು ಫ್ಯಾಕ್ಟ್ರಿ ಮುಚ್ಚಿ, ಅಂಗಡಿ ಮುಚ್ಚಿ, ಹೋಟ್ಲು ಮುಚ್ಚಿ ಅಂತ ಮಾಡಿದ್ರೆ ನಮ್ಗೆ ನಾವು ಲಾಸ್ ಮಾಡ್ಕೋಣ ಅಂತ ಕೆಲಸ ಮಾಡ್ಕೊಬೇಕಾಗುತ್ತೆ. ನಮ್ಮ ಉದ್ದೇಶ ಎಲ್ಲಿ ಅನ್ಯಾಯ ಆಗುತ್ತೆ, ಯಾರ ಕಣ್ ತೆರೆಸ್ಬೋದು. ಇವತ್ತು ಯಾವ ಅಧಿಕಾರಿಗೆ ಅಲ್ಲಿ ಏನ್ ಅನ್ಯಾಯ ಆಗ್ತಾ ಇದೆ, ಯಾವ ಅಧಿಕಾರಿಗೆ ನಾವು ಕಣ್ ತೆರೆಸ್ಬೇಕು, ಕಣ್ ತೆರೆಸೋ ಅಂತ ಕೆಲಸ. ಇವತ್ತು ಏನಾಗುತ್ತೆ, ನಮ್ಗೆ ಎಲ್ಲೂ ಈ ಸಂಘಟನೆಗಳವರು ಒಂದು ಹೋರಾಟನೇ ಮಾಡಂಗಿಲ್ಲ ಅಂತ ಹತ್ತಿಕ್ಕಂತ ಪ್ರಯತ್ನಗಳು ಡಿಪಾರ್ಟ್ಮೆಂಟ್ ಇರ್ಬೋದು, ಸರ್ಕಾರ ಇರ್ಬೋದು ಮಾಡ್ತಾ ಇದೆ. ಅಂದ್ರೆ ಇದಕ್ಕೆ ಅಂತೇಳಿ ಒಂದ್ ಕಡೆ ಜಾಗ ಫಿಕ್ಸ್ ಮಾಡ್ತಾರೆ. ಇವತ್ತು ನೀವು ಬೆಂಗಳೂರಲ್ಲಿ ನೋಡ್ತೀರಾ, ಎಲ್ಲೂ ಯಾವುದೇ ಹೋರಾಟ ಸಂಘಟನೆಗಳವರು ಮಾಡಂಗಿಲ್ಲ. ಫ್ರೀಡಂ ಪಾರ್ಕ್ ಹೋಗಿ ಮಾಡಿ ಅಂತಾರೆ. ನಾವು ಫ್ರೀಡಂ ಪಾರ್ಕ್ ಹೋಗಿ ದಿನ ಎಲ್ಲ 10 ದಿವಸ ಕುತ್ಕೊಂಡ್ರು ಕೂಡ ಅಲ್ಲಿಗೆ ಕೆಲವ್ರು ಬರಲ್ಲ. ಅಂತ ವಿಚಾರಕ್ಕೆ ನಾವ್ ಏನ್ ಮಾಡ್ತೀವಿ, ಈ ಒಂದು ಫ್ರೀಡಂ ಪಾರ್ಕ್ ಇಂದ ಮುಂದೆ 1 ಕಿಲೋಮೀಟರ್ ಹೋದ್ರೆ ನಮ್ಗೆ ಪ್ರೆಸ್ ಆಫೀಸ್ ಇದೆ. ಅಲ್ಲಿ ಹೋಗ್ತೀವಿ, ಪ್ರೆಸ್ ಮೀಟ್ ಮಾಡ್ತೀವಿ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ. ಅದ್ರ ಮುಖೇನ ನಾವು ಯಾವ ಅಧಿಕಾರಿಗಳಿಗೆ ಏನು ಕಣ್ ತೆರೆಸ್ಬೇಕೋ ಆ ಕೆಲಸ ನಾವು ಮಾಡ್ತೀವಿ.